ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲ ಆರಾಮ್ ಅಂದ್ಕೊಂಡಿರ್ತೀನಿ. ಇವತ್ತು ನಮ್ಮ ಮನೇಲಿ ಹಿತ್ತಕ್ಕೆ ಬೇಳೆ ಸಾಂಬಾರು ಮಾಡಲಿಕ್ಕೆ ಹಿತ್ತಕ್ಕೆ ಬೇಳೆ ತೊಗೊಂಡಿದ್ದೀನಿ. ಒಂದು 10 ಜನ ಇದ್ದೀವಿ ನಾವು. ಅದಕ್ಕೆ ಇಷ್ಟು ಹಿತ್ತಕ್ಕೆ ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡರ್, ಬದನೆಕಾಯಿ. ಇಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಆಲೂಗಡ್ಡೆ ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೆ ನಾನು ಆಲೂಗಡ್ಡೆ ಹಾಕ್ತಾಯಿಲ್ಲ. ಟೊಮೊಟೊ ಹಾಕ್ಕೊತಾ ಇದ್ದೀನಿ ರುಬ್ಲಿಕ್ಕೆ. ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮತ್ತೆ ಕಾಯಿ ಹಾಕ್ಕೊಳ್ಳೋಣ. ಮಸಾಲ ರೆಡಿ ಆಗಿತ್ತು. ಈಗ ಒಗ್ಗರಣೆಗೆ ಹಾಕುವ. ನಂದು ವಿಡಿಯೋ ಮಾಡಿ ಸ್ವಲ್ಪ ಚಿಟಪಟ ಆಗಲಿ ಸಾಕು. ತೊಳೆದಿಟ್ಟಿದ್ದೀನಿ. ಇದು ಹಾಕಿ ಎಲ್ಲ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಇದು ಹಸಿ ವಾಸನೆ ಇರುತ್ತೆ. ಅದೊಂಥರ. ಇವಾಗ ಬದನೆಕಾಯಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಗಡ್ಡೆ ಬಿಸಿ ಅಂತ ಇರ್ತಾರೆ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬಿಡಿ. ಅದರಿಂದ ಇವತ್ತು ನಾನು ಊರಿಗೆ ಬಂದಿದ್ದೀನಿ. ಊರಲ್ಲಿ ಮಾಡ್ತಾ ಇರೋದು ಇದು. ನಮ್ಮ ಮನೇಲಲ್ಲ. ನಮ್ಮ ಮನೇಲಾದರೆ ನಾವು 3 ಜನ. ಅದರಿಂದ ಸ್ವಲ್ಪ ಗಡ್ಡೆ ಬಿಸಿಗೆ ಅವರು ಏನು ಅಂದ್ಕೊಬಿಡಿ. ಚೆನ್ನಾಗಿ ಆಗಬೇಕಿದು. ಇನ್ನು ಎಣ್ಣೆ ಆಮೇಲೆ ಮಸಾಲೆ ನೋಡಿ. ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಮಸಾಲೆ ರುಬ್ಬಿರೋದು ಇವಾಗ ಇಲ್ಲಿ ಹಾಕೋ. ಸ್ವಲ್ಪ ಫ್ರೈ ಆಗಬೇಕಿದೆ. ಇನ್ನೂ ಹಾಕಬೇಕಿದು. ಅವಾಗವಾಗ ಊರಿಗೆ ಬರ್ತಾ ಇರ್ತೀನಿ. ಅವಾಗವಾಗ ಮಾಡಿಸ್ತಾ ಇರ್ತಾರೆ ಏನಾದರೂ ಒಂದು. ಚೆನ್ನಾಗಿ ಕುದಿದೆ ಇದು ಸ್ವಲ್ಪ ಹೊತ್ತು. ಈಗ ನೀರು ಹಾಕ್ತಾಯಿದ್ದೀನಿ. ಸಾಂಬಾರು ನೋಡಿ ಈ ಥರ ಇಷ್ಟು ನೀರು ಹಾಕಿದ್ದೀನಿ. ಸಾಕು, ಬೇಯಬೇಕು. ಉಪ್ಪು ಹಾಕಬೇಕು. ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿತ್ತಕ್ಕೆ ಬೇಳೆ ಸಾರು ರೆಡಿ ಇದೆ. ತಿಂದು ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ನೀವು ಮಾಡಿ ನೋಡಿ ಆಮೇಲೆ ನಮಗೆ ತಿಳಿಸಿ ಕಮೆಂಟ್ ಮೂಲಕ. ಥ್ಯಾಂಕ್ ಯು.